ಹಾಯ್ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಯೂಟ್ಯೂಬ್ ಚಾನಲ್. ನೋಡಿ, ಅಕ್ಕ ತಂಗಿದಿರು ಪ್ರೀತಿ ಅಂದರೆ ಇದೆ ಅಲ್ವಾ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಡ್ತಾಯಿದ್ದೀವಿ ಈ ಅಕ್ಕ ತಂಗಿದಿರು. ಅವತ್ತು ತಂಗಿ ಬರ್ತಡೇಗೋಸ್ಕರ ಅಕ್ಕ ಸರ್ಪ್ರೈಸಾಗಿ ಕೇಕ್ ತರಿಸಿ ಕಟ್ ಮಾಡಿಸಿದ್ಲು. ತಂಗಿ ತುಂಬಾ ಖುಷಿಪಟ್ಲು. ಇಷ್ಟು ಪ್ರೀತಿ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವರಿಬ್ಬರು ಪ್ರೀತಿ ನೋಡಿ ನನಗೂ ಖುಷಿ ಆಯಿತು. ಸೊ ನಾವು ಮಲ್ಕೊಂಡಿದ್ದು ಲೇಟ್ ಆಗೋಯಿತು, 12:30 ಆಯಿತು. ಮತ್ತು ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಮಕ್ಕಳಿಗೆ ಕಾಫಿ ಕಾಯಿಸ್ಕೊಡೋಕ್ಕೆ ಬಂದೆ. ಕಾಫಿ ಎಲ್ಲ ಕಾಯಿಸ್ಕೊಟ್ಟು ಎಲ್ಲರೂ ಒಟ್ಟಿಗೆ ಕಾಫಿ ಕುಡಿದ್ವಿ. ಸರಿ, ಟಿಫನ್ಗೆ ಏನು ಮಾಡೋಣ ಅಂತ ಕೇಳಿದೆ. ಮಮ್ಮಿ ಟೊಮೆಟೊ ಬಾತ್ ಮಾಡಿ ಅಂತ ಅಂದರು. ಸರಿ ಆಯಿತು, ಟೊಮೆಟೊ ಬಾತ್ ಮಾಡ್ತೀನಿ ಅಂದ್ಬಿಟ್ಟು ಟೊಮೆಟೊ ಬಾತ್ಗೆಲ್ಲ ರೆಡಿ ಮಾಡಿಕೊಂಡು ಟೊಮೆಟೊ ಬಾತು ರೆಡಿ ಮಾಡಿದೆ. ಆಗ ನನ್ನ ದೊಡ್ಡ ಮಮ್ಮಿ ನನ್ನ ಫೋಟೋ ಬಿಟ್ಟು ಮನೆ ಒರೆಸ್ಕೊಡ್ತೀನಿ ಅಂತ ಹೇಳಿದ್ಲು. ಸರಿಮ್ಮ ಆಯಿತು ಅಂತ ಹೇಳಿದೆ. ಇನ್ನು ಬರ್ತಡೇ ಗರ್ಲು ಫ್ರೆಶಪ್ ಆಗಿ ಬಂದು ದೇವ್ರಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ಸರಿಮ್ಮ ಆಯಿತು ಅಂತ ಹೇಳಿ ಅವಳು ಟಿಫನ್ ಹಾಕ್ಕೊಡ್ತೀನಿ ಮಾಡಿಬಿಟ್ಟು ಹೋಗಿ ಅಂದೆ. ಇಲ್ಲ ಮಮ್ಮಿ, ಹೋಗಿ ಬಂದಾದ್ಮೇಲೆ ತಿಂತೀವಿ ಅಂತ ಹೇಳಿ ರಾಯರ ಮಠಕ್ಕೆ ಹೋಗಿ ಬಂದರು. ಆಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಟಿಫನ್ ಮಾಡಿದ್ವಿ. ಸಂಜೆಗೆ ಕೇಕ್ ಕಟ್ಟಿಂಗ್ ಇತ್ತು. ಮತ್ತು ಆಗ ಸರಿ ಅವ್ರ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ರು. ನಾನು ಬಿರಿಯಾನಿ ಮಾಡೋಣ ಅಂತ ಚಿಕನ್ ತರೋದಕ್ಕೆ ಹೋಗಿದ್ದೆ. ಚಿಕನೆಲ್ಲ ತಂದು ಎಲ್ಲ ರೆಡಿ ಮಾಡಿಕೊಂಡು ನಾನು ಎಲ್ಲ ರೆಡಿ ಮಾಡಿದೆ. ಬಿರಿಯಾನಿ, ಕಬಾಬು ಎಲ್ಲ ಮಾಡಿಕೊಂಡೆ. ಅಷ್ಟೊತ್ತೊಳಗಡೆ ನನ್ನ ಮಗಳೂ ರೆಡಿಯಾಗಿ ಬಂದಳು. ಸೊ ನಾವು ಎಲ್ಲ ಕೇಕೆಲ್ಲ ರೆಡಿ ಮಾಡಿಟ್ಟಿದ್ವಿ. ಬಂದು ಕೇಕೆಲ್ಲ ಕಟ್ ಮಾಡಿಸಿ ಎಲ್ಲರೂ ಅವಳಿಗೆ ತಿನ್ನಿಸಿ ಅವಳಿಗೆ ಹಾರೈಸಿದ್ರು. ನಮ್ಮ ತಾಯಿ, ನಮ್ಮ ಅತ್ತೆ, ನಮ್ಮ ಅತ್ತಿಗೆ, ಅವ್ರ ಫ್ರೆಂಡ್ಸ್ ಎಲ್ಲರೂ ಅವಳಿಗೆ ಕೇಕ್ ತಿನ್ನಿಸಿ ಒಳ್ಳೆಯದಾಗಲಿ ಅಂತ ಹಾರೈಸಿ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿಕೊಂಡ್ಳು. ಅವಳಿಗೂ ತುಂಬಾ ಇಷ್ಟ ಆಯಿತು ಈ ಥರ ಸೆಲೆಬ್ರೇಷನ್ ಮಾಡಿದ್ದು. ಸೊ ಅವ್ರ ಫ್ರೆಂಡ್ಸ್ನೂ ಇನ್ವೈಟ್ ಮಾಡಿದ್ಲಲ್ಲ, ಅವ್ರ ಫ್ರೆಂಡ್ಸೂ ಅವಳಿಗೋಸ್ಕರ ಚೆನ್ನಾಗಿರೋದು ಕ್ಯೂಟಾಗಿ ಗಿಫ್ಟ್ ತೊಗೊಂಬಂದಿದ್ರು. ಅವಳಂತೂ ಆ ಗಿಫ್ಟ್ಗಳ್ನ ನೋಡಿ ತುಂಬಾ ಖುಷಿಯಾದಳು. ಆ ಖುಷಿ ನೋಡಿ ನಾವೆಲ್ಲರೂ ಖುಷಿಯಾದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಸೊ ಅವ್ರ ಫ್ರೆಂಡ್ ಕೊಟ್ಟಿದ್ದ ಗಿಫ್ಟ್ನೆಲ್ಲ ತೆಗ್ದು ಆಗ್ಲೇ ನೋಡ್ತಿದ್ಲು. ಇದಂತೂ ಗಣೇಶ ತುಂಬಾ ಚೆನ್ನಾಗಿತ್ತು. ಅವಳು ತುಂಬಾ ಖುಷಿಪಟ್ಟಳು ಈ ಗಣಪತಿ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಗಣಪತಿ ತುಂಬಾ ಚೆನ್ನಾಗಿತ್ತು. ಅವಳಂತೂ ತುಂಬಾ ಖುಷಿಪಟ್ಟಳು ಆ ಗಣಪತಿ ನೋಡಿ. ಸರಿ ಆಯಿತು, ಟೈಮ್ ಬೇರೆ ಆಯಿತು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅಂತ ಎಲ್ಲರಿಗೂ ಒಟ್ಟಿಗೆ ಕೂತ್ಕೊಂಡು ಊಟ ಹಾಕ್ಕೊಟ್ಟೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು. ಊಟ ಎಲ್ಲ ಆದಮೇಲೆ ಆಂಟಿ ತುಂಬ ಚೆನ್ನಾಗಿದೆ ಬಿರಿಯಾನಿ, ಕಬಾಬು ಅಂತ ಎಲ್ಲ ಫೀಡ್ಬ್ಯಾಕ್ ಬಂತು. 2 ಡೇಸ್ ಬ್ಯಾಕ್ ವಿಡಿಯೋ ಆಗಿರುತ್ತೆ. ಸ್ವಲ್ಪ ಲೇಟ್ ಆಗೋಯಿತು ವಿಡಿಯೋ ಹಾಕೋಷ್ಟರೊಳಗಡೆ. ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್.